ನಮಸ್ಕಾರ, ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಜೀವ ಹಿಂಡ್ತಾ ಇದೆ ಬಿರು ಬೇಸಿಗೆ. ಹನಿ ಹನಿ ನೀರಿಗಾಗಿ ಪರದಾಟ. ಗ್ರಾಮಗಳಲ್ಲಿ ನೀರು ಬಂದ್, ಜನ ಜಾನುವಾರುಗಳು ಹೈರಾಣ. ಜೀವ ಜಲಕ್ಕಾಗಿ ನಿತ್ಯವೂ ಅಲೆದಾಟ. ಕೆಲಸ ಶಾಲೆ ಬಿಡುವ ಸ್ಥಿತಿ. ನೀರಿಗಾಗಿ ಹಾಹಾಕಾರ. ನ್ಯೂಸ್ 18 ಮೆಗಾ ಕವರೇಜ್. ರಾಜ್ಯದಲ್ಲಿ ಆಲ್ಮೋಸ್ಟ್ ಬರಗಾಲ ತಾಂಡವಾಡ್ತಾ ಇರುವಂಥದ್ದು. ಎಲ್ಲ ಕಡೆನೂ ಕೂಡ ಕುಡಿಯುವ ನೀರಿಗೋಸ್ಕರ ಹಾಹಾಕಾರ ಶುರುವಾಗಿದೆ. ಅದೇ ರೀತಿಯಾಗಿ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೆ ತತ್ವಾರ ಸಮಸ್ಯೆ ಬಗೆಹರಿಸಲಿಕ್ಕೆ ಬಿಬಿಎಂಪಿ ನಗರಾಭಿವೃದ್ಧಿ ಇಲಾಖೆ ಸಭೆಯನ್ನ ಮಾಡಿತು. ಟ್ಯಾಂಕರ್ಗಳ ಮೂಲಕ ಪೂರೈಕೆಗೆ ಮುಂದಾಗಿರುವಂಥದ್ದು ಬಿಬಿಎಂಪಿ. 3000 ಟ್ಯಾಂಕರ್ಗಳಿಂದ ನೀರು ಪೂರೈಸ್ತೇವೆ ಅಂತ ಹೇಳಿದ್ದಾರೆ. ಎಲ್ಲ ಟ್ಯಾಂಕರ್ ಬಾಡಿಗೆ ಪಡೆದು ನೀರನ್ನ ಕೊಡ್ತೀವಿ. ಎಲ್ಲ ಟ್ಯಾಂಕರ್ಗಳನ್ನ ನಾವೇ ಬಾಡಿಗೆ ಪಡಿತೀವಿ, ನಾವೇ ನೀರನ್ನ ಪೂರೈಸ್ತೀವಿ. 3000 ಟ್ಯಾಂಕರ್ಗಳಿಂದ ನೀರನ್ನ ಪೂರೈಕೆ ಮಾಡಲಾಗುತ್ತೆ ಅಂತ ಹೇಳಿದ್ರು. 3000 ರೂಪಾಯಿ ಅಲ್ಲ, 3000 ಟ್ಯಾಂಕರ್ಗಳಿಂದ ನೀರನ್ನ ಪೂರೈಕೆ ಮಾಡ್ತೀವಿ ಅಂತ. ಹೆಚ್ಚುವರಿ ಬೋರ್ವೆಲ್ ಕೊರೆಸಲಿಕ್ಕೆ ಬಿಬಿಎಂಪಿ ನಿರ್ಧಾರವನ್ನ ಮಾಡಿದೆ. RR ನಗರ 25 ಕಡೆ ನೀರಿನ ಸಮಸ್ಯೆ ಇದೆ. ಬಿಬಿಎಂಪಿ ವ್ಯಾಪ್ತಿಯ 110 ಹಳ್ಳಿಗಳಿಗೂ ಕೂಡ ನೀರನ್ನ ಪೂರೈಕೆ ಮಾಡಲಾಗುತ್ತೆ. ಮಾರ್ಚ್, ಏಪ್ರಿಲ್, ಮೇನಲ್ಲಿ ಬಿಬಿಎಂಪಿಯಿಂದ ನೀರನ್ನ ಪೂರೈಕೆ ಮಾಡಲಾಗುತ್ತೆ. ಬಿಕಾಸ್ ಈಗ ಫೆಬ್ರವರಿಯಿಂದಲೇ ನೀರಿಗೆ ಹಾಹಾಕಾರ ಶುರುವಾಗಿರುವಂತ ಹಿನ್ನೆಲೆಯಲ್ಲಿ ಮುಂದಿನ 3 ತಿಂಗಳಿದೆಯಲ್ಲ, ಮೋಸ್ಟ್ ಚಾಲೆಂಜಿಂಗ್ ಟೈಮ್ ಇದು. ವಿಧಾನಸಭೆಯಲ್ಲಿ ಚರ್ಚೆ ಆದಂತ ವಿಚಾರ. ಇಲ್ಲಿ ಯಾಕೆ ಹೊಸದಾಗಿ ಬಿಬಿಎಂಪಿ ಬೋರ್ವೆಲ್ ಅನ್ನ ಕೊರೆಸ್ತೀನಿ ಅಂತ ಹೇಳ್ತಾ ಇದೆ ಅಂದ್ರೆ, ಹಳ್ಳಿಗಳಲ್ಲಿ ಬರಗಾಲ ಇದ್ದಂತ ಸಂದರ್ಭದಲ್ಲಿ ಕುಡಿಯುವ ನೀರಿಗೆ ತೊಂದರೆ ಇದ್ರೆ ಪ್ರೈವೇಟ್ ಬೋರ್ ಅದನ್ನ ತಾಲೂಕು ಆಡಳಿತನೇ ಅದನ್ನ ತನ್ನ ಸುಪರ್ದಿಗೆ ಪಡ್ಕೊಂಡು ಅಲ್ಲಿಂದ ನೀರನ್ನ ಪೂರೈಕೆ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಆದ್ರೆ ಇಲ್ಲಿ ಮನೆ ಮನೆಗೂ ಬೋರ್ವೆಲ್ಗಳಿರುವಂತ ಹಿನ್ನೆಲೆಯಲ್ಲಿ ಸಪರೇಟ್ ಆಗಿ ಬಿಬಿಎಂಪಿ ವ್ಯಾಪ್ತಿಗಳಲ್ಲಿ ಬೋರ್ವೆಲ್ ಅನ್ನ ಕೊರೆಸ್ಬಿಟ್ಟು ನೀರನ್ನ ಪೂರೈಕೆ ಮಾಡುವಂತಹ ಒಂದು ನಿರ್ಧಾರವನ್ನ ಕೈಗೊಳ್ಳುವ ಮುಖಾಂತರ ನೀರಿನ ಬವಣೆಯನ್ನ ನೀಗಿಸುವಂತ ನಿಟ್ಟಿನಲ್ಲಿ ಬಿಬಿಎಂಪಿ ನಗರಾಭಿವೃದ್ಧಿ ಇವತ್ತು ಜಂಟಿಯಾಗಿ ಏನ್ ಸಭೆಯನ್ನ ಮಾಡಿದ್ರು, ಆ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ರಾಜ್ಯದಾದ್ಯಂತನೂ ಕೂಡ ಇದೇ ಸಮಸ್ಯೆ ಇರುವಂಥದ್ದು, ಕುಡಿಯುವ ನೀರಿಗೋಸ್ಕರ ಹಾಹಾಕಾರ ಅನ್ನುವಂಥದ್ದು. ಅದು ಬೆಂಗಳೂರಿನಲ್ಲೂ ಕೂಡ ಅಷ್ಟೇ. ಈಗ ಬೆಂಗಳೂರಿನಲ್ಲಿ RR ನಗರ ಸೇರಿದಂತೆ ಇನ್ನು ಸಾಕಷ್ಟು ಕಡೆ ನೀರಿನ ಬವಣೆ ಅಂತ ಹೇಳ್ತಾ ಇದ್ರು. ಯಾವ್ಯಾವ ಏರಿಯಾದಲ್ಲಿ ನೀರಿನ ಬವಣೆ ಇದೆ, ಅಲ್ಲಿರುವಂತ ನೀರಿನ ಹಾಹಾಕಾರವನ್ನ ನೀಗಿಸುವಂತ ನಿಟ್ಟಿನಲ್ಲಿ ಬಿಬಿಎಂಪಿ ಈಗ ಯಾವ ರೀತಿಯಾಗಿ ಮುಂದಾಗ್ತಾ ಇದೆ, ಎಷ್ಟು ರೂಪಾಯಿಗೆ ನೀರನ್ನ ಕೊಡುವಂತ ನಿಟ್ಟಿನಲ್ಲಿ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ? ರಾಜ್ಯಾದ್ಯಂತನೂ ಕೂಡ ಬರ ಹಿನ್ನೆಲೆಯಲ್ಲಿ ಸಾಧ್ಯ ಆದಷ್ಟು ಕುಡಿಯೋ ನೀರಿನ ಸಮಸ್ಯೆ ಅಂತೂ ಹೆಚ್ಚಾಗ್ತಾನೆ ಇದೆ. ಅದರಲ್ಲೂ ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಅದರಲ್ಲಿರುವಂತಹ 8 ವಲಯಗಳಲ್ಲೂ ಕೂಡ ಬಹುತೇಕವಾಗಿ ಎಲ್ಲ ಕಡೆಗೂ ಕೂಡ ನೀರಿನ ಸಮಸ್ಯೆ ಇದೆ. ಹೆಚ್ಚಾಗಿ ಯಲಹಂಕ ಮತ್ತು ರಾಜರಾಜೇಶ್ವರಿ ನಗರ ಇರಬಹುದು ಮತ್ತು ಬೇರೆ ಬೇರೆ ಏರಿಯಾಗಳಲ್ಲೂ ಕೂಡ ನೀರಿನ ಸಮಸ್ಯೆ ಹೆಚ್ಚಿದೆ. ಈ ಹಿನ್ನೆಲೆಯಲ್ಲಿ ಬರ ಹಿನ್ನೆಲೆಯಲ್ಲಿ ಮತ್ತು ಸದ್ಯಕ್ಕೆ ನೀರನ್ನ ಹೇಗೆ ನಾವು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಕುರಿತು ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಪ್ರಮುಖವಾದಂತಹ ಸಭೆ ನಡೆಯಿತು. ಇದರಲ್ಲಿ ನಗರಾಭಿವೃದ್ಧಿ, ಜಲಮಂಡಳಿ ಮತ್ತು ಬಿಬಿಎಂಪಿಯ ಅಧಿಕಾರಿಗಳು ಮತ್ತು ವಿಶೇಷ ಆಯುಕ್ತರು ಎಲ್ಲರೂ ಕೂಡ ಭಾಗಿಯಾಗಿದ್ರು. ವಲಯ ಆಯುಕ್ತರು ಕೂಡ, ಅವರೆಲ್ಲರೂ ಕೂಡ ಚರ್ಚೆಯಲ್ಲಿ ಬಹಳ ಪ್ರಮುಖವಾಗಿ ಗಮನಕ್ಕೆ ಬಂದಿದ್ದು ನೀರಿನ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಅಂತೇಳಿ. ಯಾಕಂದ್ರೆ ಸದ್ಯಕ್ಕೆ ಸಾರ್ವಜನಿಕವಾಗಿ ಬೋರ್ವೆಲ್ಗಳಿರೋದು 11,000 ಬೋರ್ವೆಲ್ಗಳಿದಾವೆ. ಇದರಲ್ಲಿ 40% ಗಳಲ್ಲಿ ಕುಡಿಯೋ ನೀರಿನ ಯೋಗ್ಯತೆ ಇಲ್ಲ, ನೀರಿನ ಪ್ರಮಾಣ ಕೂಡ ಕಡಿಮೆ ಆಗಿದೆ. ಇದರ ಜೊತೆಗೆ RO ಪ್ಲಾಂಟ್ಗಳೇನಿದಾವೆ, ಇದರಲ್ಲಿ 30% RO ಪ್ಲಾಂಟ್ಗಳು ಕೂಡ ಸರಿಯಾಗಿ ಸಮರ್ಪಕವಾಗಿ ವರ್ಕ್ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಕಾವೇರಿ ನೀರಿಗೆ ಹೆಚ್ಚಿನ ಡಿಮ್ಯಾಂಡ್ ಆಗಿರೋದ್ರಿಂದ 2 ದಿನಕ್ಕೊಂದ್ಸರಿ ಸದ್ಯಕ್ಕೆ ಜಲಮಂಡಳಿ ನೀರನ್ನ ಬಿಡ್ತಾ ಇದೆ. ಆದ್ರೆ ಈ ನೀರು ಸಾಕಾಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಮತ್ತಷ್ಟು ನೀರನ್ನ ಹೆಚ್ಚಾಗಿ ತೆಗೆದುಕೊಳ್ಳೋದ್ರ ಬಗ್ಗೆನೂ ಕೂಡ ಇವತ್ತು ಚರ್ಚೆ ಆಯ್ತು. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಚರ್ಚೆ ಆಗಿದ್ದು ಟ್ಯಾಂಕ್ ಮಾಫಿಯಾ. ಯಾಕಂದ್ರೆ ಟ್ಯಾಂಕ್ನವರು ಅತಿ ಹೆಚ್ಚಿನ ದರದಲ್ಲಿ ಜನರಿಂದ ಸುಲಿಗೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಸಭೆಯಲ್ಲಿ ಈ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಸ್ಪಷ್ಟವಾದಂತಹ ನಿರ್ಧಾರವನ್ನ ಕೈಗೊಂಡಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಇಲ್ಲಿ
ಈ ಟ್ಯಾಂಕ್ ಮಾಫಿಯಾದವರು ತಮಗೆ ಬೇಕಾದ ರೀತಿಯಾಗಿ 2,000 ಲೀಟರ್ಗೆ ತೆಗೆದುಕೊಳ್ಳುವಂತ ಮೊದಲು ಕಳೆದ ತಿಂಗಳು ತೆಗೆದುಕೊಳ್ತಿದ್ದಂತ ದರಕ್ಕೂ ಈಗ ತೆಗೆದುಕೊಳ್ಳದ ದರಕ್ಕೂ 2 ರಿಂದ 3 ಪಟ್ಟು ಹೆಚ್ಚಾಗಿದೆ. ಈ ಬಗ್ಗೆ ನೀವು ಕ್ರಮ ಕೈಗೊಳ್ಳೋದಿಲ್ವಾ ಅನ್ನೋ ಪ್ರಶ್ನೆಗೆ ಖಂಡಿತವಾಗಿ ಕೂಡ ಕ್ರಮ ಕೈಗೊಳ್ತೇವೆ. ಆದ್ರೆ ಯಾವುದೇ ರೀತಿಯಾದಂತ ಸ್ಪಷ್ಟ ನಿರ್ಧಾರ ತೆಗೆದುಕೊಂಡಿಲ್ಲ. ಮುಂದೆ ಇದೇ ರೀತಿಯಾದಂತ ಪರಿಸ್ಥಿತಿ ಮುಂದುವರೆದ್ರೆ ನಾವು ಕ್ರಮ ಕೈಗೊಳ್ತೇವೆ ಅನ್ನೋ ಮಾತನ್ನ ಹೇಳ್ತಿದ್ರೆ, ಆದ್ರೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಮತ್ತು ಬರ ನಿರ್ವಹಣೆಯ ಅಧಿಕಾರವನ್ನ ಬಳಕೆ ಮಾಡಿಕೊಂಡು ಸದ್ಯಕ್ಕೆ 200 ಟ್ಯಾಂಕರ್ಗಳನ್ನ ಬಿಬಿಎಂಪಿ ವತಿಯಿಂದ, 68 ಟ್ಯಾಂಕರ್ ಜಲಮಂಡಳಿ ವತಿಯಿಂದ ಉಚಿತವಾಗಿ ಎಲ್ಲೆಲ್ಲಿ ನೀರಿನ ಸಮಸ್ಯೆ ಇರುತ್ತೆ, ಅದರಲ್ಲೂ ಕೂಡ ಬಡ ಜನರು ಎಲ್ಲೆಲ್ಲಿ ಇರ್ತಾರೆ, ಸ್ಲಮ್ಗಳಿರ್ತವೆ, ಅಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಹೆಚ್ಚಿದೆ, ಅವರಿಗೆ ನಾವು ಉಚಿತವಾಗಿ ಕುಡಿಯೋ ನೀರನ್ನ ಸರಬರಾಜು ಮಾಡುವಂತ ಕೆಲಸವನ್ನ ಮಾಡ್ತೇವೆ. ಬೋರ್ವೆಲ್ಗಳು ಎಲ್ಲೆಲ್ಲಿ ಕೈ ಕೊಟ್ಟಿದೆ ಅಲ್ಲೂ ಕೂಡ ಟ್ಯಾಂಕರ್ ಕೊಡುವಂತ, ಅಂದ್ರೆ ಟ್ಯಾಂಕರ್ ಪೂರೈಕೆ ಮಾಡುವಂತ ಕೆಲಸ ಮಾಡ್ತೇವೆ. ಅಲ್ಲಿಯೂ ಕೂಡ ಯಾವುದೇ ರೀತಿಯಾಗಿ ಹಣವನ್ನ ಪಡೆಯೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೆ ಟ್ಯಾಂಕರ್ನವರು ತೆಗೆದುಕೊಳ್ತಿರುವಂತಹ ಹಣ ಏನಿದೆ, ದುಬಾರಿ ಬೆಲೆಯಲ್ಲಿ ಟ್ಯಾಂಕರ್ಗಳು ಮೂಲಕ ಹಣವನ್ನ, ಜನರ ಮೂಲಕ ಹಣವನ್ನ ಪಡಿತಾ ಇದ್ದಾರೆ. ಇದಕ್ಕೆ ನೀವು ಯಾವ ಕಠಿಣ ಕ್ರಮ ಕೈಗೊಳ್ತೀರಿ ಅನ್ನುವಂತ ಪ್ರಶ್ನೆಗೆ ಎಚ್ಚರಿಕೆಯನ್ನ ಸದ್ಯಕ್ಕೆ ನೀಡ್ತಾ ಇದ್ದೇವೆ. ಮುಂದೆ ಅದೇ ರೀತಿಯಾದಂತಹ ಪರಿಸ್ಥಿತಿ, ವಿಕೋಪ ಪರಿಸ್ಥಿತಿ ಹೋಯ್ತು ಅಂದ್ರೆ ಬೆಂಗಳೂರಿನಲ್ಲಿರೋದು ಒಟ್ಟು 3,000ಕ್ಕೂ ಹೆಚ್ಚು ಟ್ಯಾಂಕರ್ಗಳಿದಾವೆ. ಅಷ್ಟೂ ಟ್ಯಾಂಕರ್ಗಳನ್ನು ನಮ್ಮ ವಶಕ್ಕೆ ತೆಗೆದುಕೊಂಡು ನಾವೇ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಆ ಮೂಲಕ ನಿಮಗೆ ಯಾವುದೇ ರೀತಿಯ ವಸೂಲು ದಂಧೆಯನ್ನು ಕೂಡ ಆಗೋದಿಲ್ಲ. ಮತ್ತು ಬಿಬಿಎಂಪಿ ವತಿಯಿಂದಲೇ ಟ್ಯಾಂಕರ್ಗಳ ಮೂಲಕ ನೀರನ್ನ ಪೂರೈಕೆ ಮಾಡುವಂತ ಕೆಲಸ ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಇನ್ನು ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ನ್ಯೂಸ್ 18 ಜೊತೆಗೆ ಮಾತಾಡಿದಾಗ ಇನ್ನು ಮುಂದಿನ 4 ತಿಂಗಳಿಗೂ ಕೂಡ ಯಾವುದೇ ರೀತಿಯಾದಂತಹ ನೀರಿನ ಸಮಸ್ಯೆ ಆಗೋದಿಲ್ಲ, ಪೂರೈಕೆಯಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಯನೂ ಕೂಡ ಆಗೋದಿಲ್ಲ. ಆದ್ರೆ ಬೋರ್ವೆಲ್ ಇರುವಂತ ಏರಿಯಾಗಳು ಎಲ್ಲೆಲ್ಲಿದಾವೆ ಅಲ್ಲಿ ನೀರಿನ ಮಟ್ಟ ಕಡಿಮೆ ಆಗಿರೋದ್ರಿಂದ ಕಾವೇರಿ ನೀರಿಗೆ ಸಹಜವಾಗಿ ಡಿಮ್ಯಾಂಡ್ ಹೆಚ್ಚಾಗಿದೆ. ಅದಕ್ಕೆ ಆಲ್ಟರ್ನೇಟ್ ಆಗಿ ನೀರನ್ನ ಹೇಗೆ ಪೂರೈಕೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ಒಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಜನರಿಗೆ ನೀರಿನ ಸಮಸ್ಯೆಯನ್ನ ಹೋಗ್ಲಾಡಿಸ್ಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಆ ಪ್ರಯತ್ನಗಳನ್ನ ಮಾಡ್ತಿದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಪೃಥ್ವಿ. ಓಕೆ, ಧನ್ಯವಾದ ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ. ಸುಮಾರು ಚರ್ಚೆ ಮಾಡುವಾಗ ಏನು ಬಂತು, ಇಲ್ಲ ಅದು ಪ್ರೈವೇಟ್ ಅವರಿಗೆ ಈ ತರ ನಾವು ಫ್ರೀಯಾಗಿ ವಾಟರ್ ಕೊಟ್ಟು ನೀವು ರೇಟ್ ಫಿಕ್ಸ್ ಮಾಡಿ ಅಂತ ಮಾಡಿದರೆ, ಫಸ್ಟ್ ನಮ್ಮ ಕಡೆಯಿಂದ ಸುಮಾರು ವಾಟರ್ ತಗೊಂಡು ಹೋಗ್ತಾರೆ, ನಮ್ಮ ಸಪ್ಲೈಗೆ ಕೊರತೆ ಉಂಟಾಗಬಹುದು. 3,000 ಟ್ಯಾಂಕರ್ಸ್ ಇದೆ, ಅವ್ರು ಸಪೋಸ್ 3-4 ಟ್ರಿಪ್ ಮಾಡ್ಲಿಕ್ಕೆ ಹೋದರೆ ಎಲ್ಲ ವಾಟರ್ BWSSB ವಾಟರ್ ಇಂದ ತಗೊಂಡು ಸ್ಟಾರ್ಟ್ ಮಾಡಿ ವ್ಯಾಪಾರ ಮಾಡಿ ಅಲ್ಲಿ ಏನು ನಮಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ನನ್ನ ಎಷ್ಟು ರೇಟ್ ನಿಗದಿಪಡಿಸಿದ್ರು ಸಹ ಸ್ವಲ್ಪ ಇದನ್ನು ಯಾರು ಬಲಿಷ್ಠರು ಯಾರಿದ್ದಾರೆ ಅವರು ಸ್ವಲ್ಪ ಜಾಸ್ತಿ ಕೊಟ್ಟು ನಮ್ಮ ಕಡೆಗೆ ಜಾಸ್ತಿ ಕೊಡಿ ಟ್ಯಾಂಕರ್ ಅಂತ ಆಗ್ತದೆ. ಹೀಗಾಗಿ ನಾವು ಸೆಕೆಂಡ್ ಏನು ಮಾಡಿದೀವಿ ಅಂದ್ರೆ, ವಾಟರ್ ಟ್ಯಾಂಕರ್ಸು BWSSBಗೆ ಯಾವ ಕಡೆಗೆ ಕೊರತೆ ಉಂಟಾಗ್ತದೆ ಅಲ್ಲಿ ಟ್ಯಾಂಕರ್ ತಂದು ವ್ಯವಸ್ಥೆ ಮಾಡಿ. ಸುಮಾರು ಚರ್ಚೆ ಮಾಡುವಾಗ ಏನು ಬಂತು, ಇಲ್ಲ ಅದು ಪ್ರೈವೇಟ್ ಅವರಿಗೆ ಈ ತರ ನಾವು ಫ್ರೀಯಾಗಿ ವಾಟರ್ ಕೊಟ್ಟು ನೀವು ರೇಟ್ ಫಿಕ್ಸ್ ಮಾಡಿ ಅಂತ ಮಾಡಿದರೆ, ಫಸ್ಟ್ ನಮ್ಮ ಕಡೆಯಿಂದ ಸುಮಾರು ವಾಟರ್ ತಗೊಂಡು ಹೋಗ್ತಾರೆ. ಇನ್ನು ನೀರಿನ ಸಮಸ್ಯೆ ಹಾಗೂ ಪರಿಹಾರದ ಬಗ್ಗೆ ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರನ್ನ ನಮ್ಮ ಪ್ರತಿನಿಧಿ ಶರಣು ಮಾತನಾಡಿಸಿದ ನೋಡೋಣ. ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹಿನ್ನೆಲೆಯಲ್ಲಿ ನಗರಾಭಿವೃದ್ಧಿ, ಬಿಬಿಎಂಪಿ ಮತ್ತು ಜಲಮಂಡಳಿ 3 ಹಿರಿಯ ಅಧಿಕಾರಿಗಳು, ಆಯುಕ್ತರು ಎಲ್ಲರೂ ಕೂಡ ಸಭೆಯನ್ನ ನಡೆಸಿದ್ರು. ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆಗಳು ಕೂಡ ಆದವು. ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ BWSSB ಅಧ್ಯಕ್ಷರನ್ನೇ ಮಾತಾಡ್ಸೋಣ. ಸರ್, ಇವತ್ತಿನ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಆಗಿರೋದು ಅಂತರ್ಜಲ ಕಡಿಮೆ ಆಗ್ತಾ ಇದೆ, ನೀರು ಎಲ್ಲೆಲ್ಲಿ ಅಭಾವ ಇದೆ ಅಲ್ಲಿ ಪೂರೈಕೆ ಆಗಬೇಕು ಅಂತ ಹೇಳಿ ಏನೆಲ್ಲ ನಿರ್ಧಾರಗಳಾದವು ಸರ್? ಪ್ರಮುಖ ನಿರ್ಧಾರಗಳು ಪ್ರಮುಖವಾಗಿ ನಮ್ಮ ಬೆಂಗಳೂರು ನಗರದಲ್ಲಿ ನೀರಿನ ಅಭಾವ ಉಂಟಾಗಿದೆ ಅಂತ ಹೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳವರ ಒಂದು ಮಾರ್ಗದರ್ಶನ ಮೇರೆಗೆ, ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ, ಮಾನ್ಯ ಮುಖ್ಯ ಆಯುಕ್ತರವರ ಒಂದು ಸಹಭಾಗಿದೊಂದಿಗೆ ಇವತ್ತು BWSSB ಇಲಾಖೆಯ ವಿವಿಧ ಅಧಿಕಾರಿಗಳು ಬಂದು ಸಭೆಯನ್ನು ಮಾಡಿದ್ದೇವೆ. ಈ ಸಭೆಯಲ್ಲಿ ಮುಖ್ಯವಾಗಿ ನಮ್ಮ ಕಾವೇರಿ ನೀರು ಪೂರೈಕೆಯಲ್ಲಿ ಯಾವುದೇ ಕೊರತೆ ಆಗಿಲ್ಲ. 1,450 MLD ನೀರು ಏನು ಪೂರೈಕೆ ಆಗಬೇಕಿತ್ತು ಅದಕ್ಕಿಂತ ಹೆಚ್ಚುವರಿಯಾಗಿ 1,472 MLDಯನ್ನು ಪಂಪ್ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನಮ್ಮ ಬೋರ್ವೆಲ್ಗಳು 11,000 ಬೋರ್ವೆಲ್ಗಳು, ಸಾರ್ವಜನಿಕ ಬೋರ್ವೆಲ್ಗಳು ಮತ್ತು 4.5 ಲಕ್ಷ ಖಾಸಗಿ ಬೋರ್ವೆಲ್ಗಳು, ಅವರ ಕಡೆ ಒಂದು 40% ಬೋರ್ವೆಲ್ ಬತ್ತಿ ಹೋಗ್ತಾ ಇದೆ ಅಥವಾ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಅದನ್ನು ಬಗೆಹರಿಸಲಿಕ್ಕೆ ನಮ್ಮ ಕೈಯಲ್ಲಿ ಇಮಿಡಿಯೇಟ್ ಆಗಿ ಎಲ್ಲೆಲ್ಲಿ ಬತ್ತಿ ಹೋಗಿದೆ ಅಲ್ಲಿ ಲಿಕ್ಕೆ ಸಾಧ್ಯ ಇದ್ದರೆ ನಮ್ಮ ತಾಂತ್ರಿಕ ಸಲಹೆಯನ್ನು ಪಡೆದುಕೊಂಡು ಆಳಪಡಿಸಬೇಕಂತ ತೀರ್ಮಾನ ಆಗಿದೆ. ಎಲ್ಲಿ ಹೊಸ ಬೋರ್ವೆಲ್ ಕೊರೆಯೋಕ್ಕಾಗುತ್ತೆ, ವಿಶೇಷವಾಗಿ 110 ಹಳ್ಳಿಗಳ ಕಡೆ BBMPಗಳು ಬೋರ್ವೆಲ್ ನಿರ್ವಹಣೆ ಮಾಡ್ತಾ ಇದ್ದಾರೆ, ಅಲ್ಲಿ ಕೂಡ ಹೊಸ ಬೋರ್ವೆಲ್ ಕೊರೆಯೋದಕ್ಕೆ BBMP ಅವರ ಕಡೆಯಿಂದ ಕ್ರಮ ವಹಿಸಬೇಕಂತ ತೀರ್ಮಾನ ಆಗಿದೆ. ಎಲ್ಲಿ ಕೆಲವೊಂದು ಕಡೆ ಎರಡೂ ಆಗೋದಿಲ್ಲ ಅಂತ ಕಡೆ ನಾವು ಖಂಡಿತ ನೀರನ್ನು ಟ್ಯಾಂಕರ್ ಮೂಲಕ ಪೂರೈಕೆ ಮಾಡುವ ಒಂದು ಪರಿಸ್ಥಿತಿ ಬಂದಾಗ ಖಾಸಗಿ ಬೋರ್ವೆಲ್ಗಳನ್ನು ನಮ್ಮ BWSSB ಕಡೆಯಿಂದ ವಾಡಿಗೆ ತಗೊಂಡ್ಬಿಟ್ಟು ಅಲ್ಲಿ ಖಾಸಗಿ ಬೋರ್ವೆಲ್ಗಳನ್ನು BWSSB ನೀರನ್ನೇ
ಉಚಿತವಾಗಿ ಜನರಿಗೆ ಸಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನೀರಿನ ಅಭಾವ ಹಿನ್ನೆಲೆಯಲ್ಲಿ ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಟ್ಯಾಂಕರ್ಗಳು ಅತಿ ಹೆಚ್ಚಿನ ಬೆಲೆ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಾದರೂ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆ ಇದೆಯಾ? ಯಾಕಂದ್ರೆ ಜಿಲ್ಲಾಡಳಿತ ಮತ್ತು ಬರ ನಿರ್ವಹಣೆ ಹಿನ್ನೆಲೆಯಲ್ಲಿ ಅಷ್ಟು ಟ್ಯಾಂಕರ್ಗಳನ್ನು ವಶಕ್ಕೆ ತೆಗೆದುಕೊಳ್ಬೋದು ಅಂತೇಳಿ ಸಭೆಯಲ್ಲೂ ಕೂಡ ಮಾತಾಡಿದ್ರು. ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳವರು ಕೂಡ ಸರ್ವ ಸದಸ್ಯರುಗಳ ಜೊತೆಗೆ ಜನಪ್ರತಿನಿಧಿಗಳ ಜೊತೆಗೆ ಚರ್ಚೆ ಮಾಡಿ ಸರ್ಕಾರದ ವಿವಿಧ ಇಲಾಖೆಗಳ ಜೊತೆಗೆ ಚರ್ಚೆ ಮಾಡಿಕೊಂಡು ಇದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಸಿದ್ಧ ಆಗಿದ್ದಾವೆ. ಹಾಗಾಗಿ ಇದು ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ DCM ಲೆವೆಲಲ್ಲಿ ಮೀಟಿಂಗ್ ಆದಾಗ ಈ ವಿಷಯ ಬಗ್ಗೆ ಮುಂದಿನ ತೀರ್ಮಾನ ತೆಗೆದುಕೊಳ್ತೀವಿ. ತಾವು ಹೇಗೆ ಸರ್ ಟ್ಯಾಂಕರ್ಗಳನ್ನು ಹೇಗೆ ನಿರ್ವಹಣೆ ಮಾಡ್ತೀರಿ? ಈಗ ಸದ್ಯಕ್ಕೆ 200 ಟ್ಯಾಂಕರ್ಗಳು ಅಂತ ಹೇಳಿದ್ರಿ, ಇನ್ನೂ ಹೆಚ್ಚಾಗಬಹುದಾ? ಅದು ಸದ್ಯಕ್ಕೆ ನಮ್ಮಲ್ಲಿ 68 BWSSB ಟ್ಯಾಂಕರ್ಗಳ ಮುಖಾಂತರ ಎಲ್ಲೆಲ್ಲಿ ಕೊರತೆ ಆಗ್ತದೆ ಅಲ್ಲಿ ಕೊಡ್ತಾ ಇದ್ದೀವಿ. ಇನ್ನು ಹೆಚ್ಚುವರಿಯಾಗಿ ಬೇಡಿಕೆ ಇದ್ದದ್ದು ನೋಡಿಕೊಂಡು 200 ಟ್ಯಾಂಕರ್ಗಳಿಗೆ ನಾವು ಬೇಡಿಕೆಯನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಕಳಿಸಿಕೊಟ್ಟಿದ್ದೇವೆ. ಅವರಿಂದ ಏನು BWSSBಗೆ ಟ್ಯಾಂಕರ್ಗಳು ಬರೋಕ್ಕೆ ಆಗ್ತದೆ ಅದು 100 ಟ್ಯಾಂಕರ್ಗಳನ್ನು ನಾವು BBMPಗೆ 110 ಹಳ್ಳಿಗಳಲ್ಲಿ ಇರುವಂತಹ ಜನರಿಗೆ ನೀರು ಪೂರೈಕೆ ಮಾಡೋದಕ್ಕೆ ಒದಗಿಸಿಕೊಡ್ತೀವಿ. ಉಳಿದ 100 ಟ್ಯಾಂಕರ್ಗಳನ್ನು ನಾವು ಉಪಯೋಗ ಮಾಡ್ತೀವಿ. ಮುಂದಿನ ದಿವಸಗಳಲ್ಲಿ ಬೇಡಿಕೆಗೆ ಅನುಗುಣವಾಗಿ ಜನರ ಕಷ್ಟಕ್ಕೆ ಸ್ಪಂದನೆ ಮಾಡಬೇಕಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಸ್ಪಷ್ಟ ನಿರ್ದೇಶನ ನೀಡಿರುವುದರಿಂದ ಅವರ ಒಂದು ನಿರ್ದೇಶನ ಮತ್ತು ಮಾರ್ಗದರ್ಶನ ಮೇರೆಗೆ ನಾವು 100% ಸಪ್ಲೈ ಮಾಡೋಕ್ಕೆ ರೆಡಿ ಇದ್ದೀವಿ. ಇದು ಜಲಮಂಡಳಿ ಅಧ್ಯಕ್ಷರಂತ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರು ಮತ್ತು ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಶಾಲೆಯಿಂದ ಬಂದಾಗ ಸ್ಕೂಲ್ ಬಸ್ ನಡಿ ಬಿದ್ದಂತ ವಿದ್ಯಾರ್ಥಿ, ಸಣ್ಣ ಪುಟ್ಟ ಗಾಯದೊಂದಿಗೆ ಪಾರಾಗಿರುವಂಥದ್ದು ವಿದ್ಯಾರ್ಥಿ. ಮಂಗಳೂರಿನ ಸೂರತ್ಕಲ್ ಬಳಿ ನಡೆದಿರುವಂಥ ಘಟನೆ. ಸೂರತ್ಕಲ್ನ ಆಂಗ್ಲ ಮಾಧ್ಯಮ ಶಾಲೆಯಿಂದ ಬಂದಂಥ ವಿದ್ಯಾರ್ಥಿ ಬಸ್ ಇಳಿದು ಬಸ್ ಮುಂದೆ ಮನೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಯನ್ನ ಗಮನಿಸದೆ ಬಸ್ ಮುಂದೆ ಓಡಿಸಿರುವಂಥದ್ದು ಚಾಲಕ. ತಕ್ಷಣ ಅಲ್ಲೇ ಇದ್ದಂಥ ಇನ್ನೋರ್ವ ವಿದ್ಯಾರ್ಥಿ ಹಾಗೂ ಮಹಿಳೆಯಿಂದ ಕಿರುಚಾಡಲಾಗಿರುವಂಥದ್ದು. ತಕ್ಷಣ ಸ್ಕೂಲ್ ಬಸ್ ನಿಲ್ಲಿಸಿರುವಂಥದ್ದು ಚಾಲಕನ ವಿರುದ್ಧ ಸೂರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಗಳೂರಿನ ಸೂರತ್ಕಲ್ನಲ್ಲಿ ನಡೆದಿರುವಂಥ ಒಂದು ಘಟನೆ ನೀವು ಗಮನಿಸ್ಬೋದು. ಆ ಹುಡುಗ ಇಳಿದಿದ್ದಾನೆ, ಇಳಿದ ನಂತರ ಸ್ವಲ್ಪ ವೆಯ್ಟ್ ಮಾಡಬೇಕಾಗಿತ್ತು ಬಸ್ಸು ಹೋಗ್ಲಿಕ್ಕೋಸ್ಕರ. ಆತ ಮೂವ್ ಆಗಿಬಿಟ್ಟಿದ್ದಾನೆ. ಆ ಬಸ್ ಅಂದರೆ ಕಾಣಿಸೋದಿಲ್ವಲ್ಲ, ಅಷ್ಟೇ ಎತ್ತರ ಮಾತ್ರ ಆ ಬಾಲಕ ಇರುವಂಥದ್ದು. ಈ ಸಂದರ್ಭದಲ್ಲಿ ಬಸ್ ಚಾಲಕ ಮುಂದೆ ಮೂವ್ ಆಗಿಬಿಟ್ಟಿದ್ದಾನೆ, ಗಮನಿಸಿಲ್ಲ ಹುಡುಗ ಕ್ರಾಸ್ ಆಗ್ತಾ ಇರುವಂಥದ್ದನ್ನು. ಆ ಬಸ್ ಹತ್ಬಿಟ್ಟಿದೆ ಆತನ ಮೇಲೆ. ಆಗ ಅಲ್ಲೇ ಇದ್ದಂಥವರು ಫುಲ್ ಕಿರ್ಚಾಡ್ಬಿಟ್ಟಿದ್ದಾರೆ. ಸದ್ಯ ಆತ ಮಧ್ಯಭಾಗ, 2 ಚಕ್ರಗಳ ಮಧ್ಯಭಾಗದ ಹಿನ್ನೆಲೆಯಲ್ಲಿ ಆ ಬಸ್ಸು ಆತನ ಮೇಲೆ ಹತ್ತಿಲ್ಲ, ಸೇಫ್ ಆಗಿದ್ದಾನೆ. ಬಟ್ ಸಣ್ಣ ಪುಟ್ಟ ಗಾಯ ಆಗಿದೆ. ದಿಢೀರ್ ಕುಸಿದು ಬಿದ್ದು ನಿವೃತ್ತ ASI ಸಾವನ್ನಪ್ಪಿರುವಂಥದ್ದು. ASI ಕೊನೆ ಕ್ಷಣದ ವಿಡಿಯೋ ನ್ಯೂಸ್ 18ಗೆ ಸಿಕ್ಕಿದೆ. 71 ವರ್ಷದ ನಿವೃತ್ತ ASI GV ರಾಜು ಮೃತ ದುರ್ದೈವಿ. ಮೈಸೂರಿನ ವಿಜಯನಗರ ಬಡಾವಣೆ ಬಳಿ ಈ ಒಂದು ಘಟನೆ ನಡೆದಿದೆ. ಪಾರ್ಕಿಂಗ್ನಲ್ಲಿ ಸ್ಕೂಟರ್ ನಿಲ್ಲಿಸುವಂತ ಸಂದರ್ಭದಲ್ಲಿ ಕುಸಿದು ಬಿದ್ದಿರುವಂಥದ್ದು ರಾಜು. ಹೆಬ್ಬಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಕಳಿಸಿ ಮದೇವಣ. ಬೆಂಗಳೂರಲ್ಲಿ ಯುವತಿಗೆ ಕಾಮುಕರ ಕಾಟ. ಮಧ್ಯರಾತ್ರಿ ಯುವತಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತ ಆರೋಪ ಇದೆ. ಕಸವನ್ನ ಎಸಲಿಕ್ಕೆ ಸ್ನೇಹಿತನ ಜೊತೆ ಹೋಗಿದ್ದಂತ ಯುವತಿ. ಈ ಸಂದರ್ಭದಲ್ಲಿ ಲೈಂಗಿಕ ಕಿರುಕುಳವನ್ನ ಕೊಡಲಾಗಿದೆ. ಕೋರಮಂಗಲ ಆಟೋ ಸ್ಟ್ಯಾಂಡ್ ಬಳಿ ಒಂದು ಘಟನೆ ನಡೆದಿದೆ. ಇದೇ 18ರಂದು ನಡೆದಂತ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಯುವತಿ ಮೇಲೆ ಯುವಕರಿಂದ ಹಲ್ಲೆಯನ್ನ ಮಾಡಲಾಗಿರುವಂತ ಆರೋಪ ಕೇಳಿ ಬಂದಿದೆ. 4 ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು. 4 ಆರೋಪಿಗಳು ಸಹ ಅಪ್ರಾಪ್ತರು. ಇತ್ತೀಚಿನ ದಿನಗಳಲ್ಲಂತೂ ಆಗ್ತಾ ಇರುವಂತ ಕ್ರೈಮ್ ಚಟುವಟಿಕೆಗಳು, ಈ ಲೈಂಗಿಕ ಕಿರುಕುಳ ಪ್ರಕರಣಗಳು, ಎಲ್ಲದರಲ್ಲೂ ಕೂಡ ಆಲ್ಮೋಸ್ಟ್ ಅಪ್ರಾಪ್ತರೇ ಸಿಕ್ಕಾಕೊಳ್ತಾ ಇದ್ದಾರೆ. ಎಲ್ಲಿ ದಾರಿ ತಪ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗೆ ಮಾತ್ರ ಯಾವಾಗ ಉತ್ತರ ಸಿಗುತ್ತೋ ಗೊತ್ತಿಲ್ಲ. ಬಿಕಾಸ್ ಮಕ್ಕಳನ್ನ ಪೋಷಕರು ಸರಿಯಾಗಿ ನೋಡ್ಕೊಬೇಕು, ತಿದ್ದಿ ಬುದ್ಧಿ ಹೇಳಬೇಕು, ಸರಿಯಾಗಿ ನಡೆಸಬೇಕು. ಇನ್ನು ಶಾಲೆಗಳಲ್ಲೂ ಕೂಡ ಅಷ್ಟೇ. 2 ಕಡೆನೂ ದಾರಿ ತಪ್ಪಾಗ ಏನಾಗುತ್ತೆ ಅಂದರೆ ಇಂಥ ಪ್ರಕರಣಗಳಾಗ್ತವೆ. ಕಳ್ಳತನದ ಆರೋಪದ ಹೆಸರಲ್ಲಿ ಪೊಲೀಸರಿಂದ ಚಿತ್ರಹಿಂಸೆ.
ಕೋಲಾರದ ನಂಗಲಿ ಠಾಣೆ ಪೊಲೀಸರಿಂದ ಟಾರ್ಚರ್ ಅನ್ನ ಕೊಡ್ಲಾಯ್ತಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಪೊಲೀಸರು 3rd ಡಿಗ್ರಿ ಟ್ರೀಟ್ಮೆಂಟ್ ಅನ್ನ ಕೊಟ್ಟಂತ ಆರೋಪ ಮಾಡಲಾಗ್ತಾ ಇದೆ. ದೂರುದಾರರಿಗೆ ವಿಡಿಯೋ ಕಾಲ್ ಮಾಡಿದ್ದಂತ SI ಅರ್ಜುನ್ ಗೌಡ ಹೇಗೆ ಹೊಡಿತಾ ಇದ್ದೀವಿ ನೋಡಿ ಅಂತ ತೋರಿಸಿದ್ದಾರಂತ SI ಅರ್ಜುನ್ ಗೌಡ ವಿರುದ್ಧ ಥಳಿಸಿರುವಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಗೋಣಿಕೊಪ್ಪ ಗ್ರಾಮದ ರಮೇಶ್ ಎನ್ನುವವರ ಮನೆಯಲ್ಲಿ 1 ಲಕ್ಷ ಹಣ ಕಳ್ಳತನವಾಗಿತ್ತಂತೆ. ಕಳ್ಳತನದ ಸಂಬಂಧ ನೀಡಿದ ಅಂದ್ರೆ ಆ ಒಂದು ದೂರನ್ನು ಕೊಟ್ಟಂತ ಸಂದರ್ಭದಲ್ಲಿ ಲವ್ ವಿಚಾರ ಬೆಳಕಿಗೆ ಬಂದಿದೆ. ದೂರುದಾರ ರಮೇಶ್ ಪುತ್ರಿಯೊಂದಿಗೆ ಗುರುಮೂರ್ತಿ ಸಲುಗೆಯಿಂದ ಇದ್ದ. ಆದರೆ ಕಳ್ಳತನ ಆರೋಪ ಹೊರಿಸಿ ಅರೆಸ್ಟ್ ಮಾಡಿ ಥಳಿಸಿದ್ದಾರೆ ಅಂತ ಆರೋಪವನ್ನು ಮಾಡಲಾಗಿದೆ. ಸಬ್ ಇನ್ಸ್ಪೆಕ್ಟರ್ ಅರ್ಜುನ್ ಗೌಡ ದೌರ್ಜನ್ಯ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗುರುಮೂರ್ತಿ ಹಾಗೂ ತಾಯಿ ಮಂಚಮ್ಮ ಆಗ್ರಹಿಸಿದ್ದಾರೆ. ನಿಕ್ಕರ್ ಹಾಕೊಂಡಿದ್ರೆ ನಿಕ್ಕರ್ ಕಟ್ಬಿಟ್ಟು ಡಯರಲ್ಲಿ ಇದ್ದು ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಹೊಡೆದಾಕಿರೋ ಸರ್. ನಾನು ಕಳ್ತನ ಮಾಡಿದ್ದೀನಂತ ಇದು ಸುಮ್ಮನೆ ಹೇಳಿರೋ ಸರ್. ನನ್ನ ಮೇಲೆ ಇಷ್ಟು ಲಕ್ಷ ಎತ್ಕೊಂಡು ಹೊಟ್ಟೋಗಿದ್ದಾನೆ ಮನೆಯಿಂದ ಅಂತ ಹೋಗ್ಬಿಟ್ಟು ಕರ್ಕೊಂಡು ಹೋಗಿ ಚೆನ್ನಾಗಿ ಹೊಡೆದಾಕಿರೋ ಸರ್. ಅವರು ನಮ್ಮೂರು ಪಕ್ಕ ಊರು ಇದ್ದಾರೆ ಸರ್. ಅವ್ರ ಮನೆಯಿಂದ ಎತ್ಕೊಂಡು ಹೋಗಿದ್ದೀನಂತ ಅವರು ಹೇಳಿದ್ರು ಸರ್. ಪೊಲೀಸವ್ರು ಸ್ವಲ್ಪ ಇನ್ನೂ ಗೊತ್ತು ಸರ್ ಎಲ್ಲ. ಇನ್ನ ಹೇಳಿದ್ದಕ್ಕೆ ಇವ್ರು ಕರ್ಕೊಂಡೋಗಿ ಚೆನ್ನಾಗಿ ಹೊಡೆದಾಕಿದ್ದಾರೆ ಸರ್. ನನ್ನ ಎಷ್ಟು ಕಳ್ತನ ಮಾಡಿದ್ಯಾ, ಎಷ್ಟು ಬಂಗಾರ ಎತ್ಕೊ ಬಂದಿಲ್ಲ ಅಂದ್ರೆ ಸರ್ ಹೇಳ್ದ್ರೆ ಸಾಕು ಸರ್, ಚೆನ್ನಾಗಿ ಹೊಡೆದಾಕ್ತಾರೆ ಸರ್. ಮತ್ತೆ ಸರ್ ಎತ್ಕೊಂಡು ಹೋಗಿಲ್ಲ ಸರ್ ಅಂದ್ರೆ ಹೊಡೆದಾಕ್ತಾರೆ ಸರ್. ಮತ್ತೆ ನೈಟ್ ಎಲ್ಲ ಅಲ್ಲೇ ಇಕ್ಕಿಸ್ಕೊಂಡು ಸರ್ 3 ಗಂಟೆಗೆ ಬಂದ್ರು ಸರ್ ಮನೆಗೆ. ಬೀರು ಎಲ್ಲ ಬಾಗ್ಲೆಲ್ಲ ತಗೊಂಡ್ಬಿಟ್ಟು ಎಲ್ಲ ಬಿಚ್ಚಿ ನೋಡಿದೆ ಸರ್. ಇಲ್ಲಿ ಸರ್ ಇಲ್ಲ ಸರ್. ಮತ್ತೆ ನಾನು ಮನೆ ಬೀಗ ಹಾಕ್ಕೊಂಡು ನನ್ನನ್ನು ಕರ್ಕೊಂಡು ಹೋಗ್ದು ಸರ್. ಕರ್ಕೊಂಡು ಹೋಗಿ ಅಲ್ಲೇ 3 ಗಂಟೆ ಇಲ್ಲಿ ಸ್ಟಾರ್ಟ್ ಮಾಡಿ ಸರ್. 4:30ವರೆಗೂ ಮತ್ತೆ ಚೆನ್ನಾಗಿ ಹೊಡೆದ್ರು. ಎಷ್ಟು ಕಳ್ತನ ಮಾಡಿದೆ ಹೇಳು ಅಂತ ಚೆನ್ನಾಗಿ ಹೊಡೆದಾಕಿದ್ಮೇಲೆ ಮತ್ತೆ ಕಳ್ಸಿಲ್ಲ ಸರ್. ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಸರ್ ಕರ್ಕೊಂಡು ಹೋಗಿರೋದು ಮನೆಯಲ್ಲಿ. ಮತ್ತೆ 2ನೇ ಸಲ ಬರುವಾಗ ನಮ್ಮಮ್ಮ ಹೋಗ್ಬಿಟ್ಟು ಟ್ರೈನ್ ಹತ್ರ ಹೋಗ್ಬಿಟ್ಟು ಎಲ್ಲಿ ಸರ್ ಹಿಂಗೆ ಕರ್ಕೊಂಡು ಹೋಗೋ ನೀನು ವಾಪಸ್ ಬಂದಿಲ್ಲ ಅವನು ಏನ್ ಮಾಡಿದ್ದಾರೆ ಅಂತ ಬೆನ್ನ ಮೇಲೆ ಇಲ್ಲಿ ಮೂತಿಗೆಲ್ಲ ಈ ಕಡೆ ಎಲ್ಲ ಹೊಡೆದಾಕಿದ್ದಾರೆ ಸರ್. ಮತ್ತೆ ಬೆನ್ನಿಗೆ ಜಾಸ್ತಿ ಕಾಲು ಮತ್ತೆ ಕಾಲು ಕಟ್ಟಿ ಇದ್ರ ಚೆನ್ನಾಗಿ ಹೊಡೆದಾಕಿದ್ರು ಸರ್. ಮಲ್ಕೊಳಕ್ಕಾಗಲ್ಲ, ಊಟ ತಿನ್ನಕ್ಕಾಗಲ್ಲ ಸರ್. ಈ ಹಿಂದೆ ಸಿದ್ದರಾಮಯ್ಯನವರಿಗೆ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿದ್ರು CT ರವಿ ಅವರು. ಸಾಕಷ್ಟು ಟೀಕೆ ವ್ಯಕ್ತವಾಗಿತ್ತು. ಈಗ ಮತ್ತೊಬ್ಬ BJP ನಾಯಕ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿ ಸಿದ್ದರಾಮಯ್ಯನವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾರು, ಏನಾಯ್ತು, ಯಾವ ಕಾರಣಕ್ಕೆ ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಈ ಹಿಂದೆ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿದ್ರು CT ರವಿ ಅವರು. ಸಾಕಷ್ಟು ಟೀಕೆಗಳಿಗಾಗಿತ್ತು CT ರವಿ ಅವರು ಮಾತನಾಡಿದಂಥ ವಿಚಾರ. ಈಗ ಮತ್ತೊಮ್ಮೆ ಸಿದ್ದರಾಮಯ್ಯನವರನ್ನ ಸಿದ್ದರಾಮುಲ್ಲಾ ಖಾನ್ ಅಂತ ಕರೆದಿದ್ದಾರೆ BJP ನಾಯಕ. ಅದು ಅನಂತಕುಮಾರ್ ಹೆಗಡೆ ಅವರು. ಸಿದ್ದರಾಮುಲ್ಲಾ ಖಾನ್ ಬಳಿ ಸರ್ಕಾರದ ನೌಕರರಿಗೆ ಸಂಬಳ ಕೊಡ್ಲಿಕ್ಕೆ ಹಣವಿಲ್ಲ, ರಾಜ್ಯ ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಅಂತ ಸಂಸದ ಅನಂತಕುಮಾರ್ ಹೆಗಡೆ ವಾಗ್ದಾಳಿಯನ್ನು ಮಾಡಿದ್ದಾರೆ. ನಮ್ಮ ದುಡ್ಡು ತೆಗೆದುಕೊಂಡು ಹೋಗಿ ಮಸೀದಿಗೆ ಚರ್ಚಿಗೆ ಕೊಟ್ರೆ ಯಾಕೆ ಕೊಡ್ತಾ ಇದ್ದೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ದೀರಾ. ಇನ್ನ ಬಾಟಲಿ ಹಾಲು ಕುಡಿದುಕೊಂಡು ಇಷ್ಟೆಲ್ಲ ಕುಸ್ತಿಗೆ ಬರ್ತಾರೆ. ಆದ್ರೆ ನಾವು ಅಮ್ಮನ ಎದೆ ಹಾಲು ಕುಡ್ದಂಥವ್ರು, ನಮಗೆ ಎಷ್ಟು ಧೈರ್ಯ ಇರಬಹುದು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ತರ ಗ್ಯಾರಂಟಿ ಮೋದಿ ಕೊಟ್ಟಿಲ್ಲ. ಈ ಗ್ಯಾರಂಟಿ ಕೊಟ್ಟುಬಿಟ್ಟಿಗೆ ಇವತ್ತು ನಮ್ಮ ಸರ್ಕಾರಿ ನೌಕರಿಗೆ ಕೊಡ್ಲಿಕ್ಕೆ ಪಗಾರ ಇಲ್ಲ. ನಿಮ್ಗೆ ಯಾರಾದ್ರೂ ನಿಮ್ ಸಂಬಂಧಿಕರು ನಿಮ್ಗೆ ಇವರು ಇದ್ರೆ ಕೇಳ್ರಿ. ನೌಕರಿಗೆ ಕೊಡ್ಲಿಕ್ಕೆ ಇವತ್ತು ಪಗಾರ ಇಲ್ಲ, ಅಭಿವೃದ್ಧಿ ಕೊಡ್ಲಿಕ್ಕೆ ಪಗಾರ ಇಲ್ಲ. MLAಗಳಿಗೆ ನಾವು ದುಡ್ಡು ಕೊಡುದಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅಂತಾರೆ. ಹಿಂದುಳಿದವರಿಗೆ ಮತ್ತು SC ST ಗಳಿಗೆ ಕೊಟ್ಟಿರೋ 11,000 ಕೋಟಿ ರೂಪಾಯಿ ಅನುದಾನ ನಾಪತ್ತೆ ಆಗಿಬಿಟ್ಟಿದೆ. ಮೋದಿಯವರು ಅದನ್ನು ಮಾಡಿಲ್ಲ. ರಾಜ್ಯ ಸರ್ಕಾರ ದಿವಾಳಿ ಆಗ್ತಾ ಇದೆ. ಈ ತರ ಗ್ಯಾರಂಟಿ ಮೋದಿ ಕೊಟ್ಟಿಲ್ಲ. ಮೋದಿ ಗ್ಯಾರಂಟಿಗೂ ಸಿದ್ದರಾಮುಲ್ಲಾ ಖಾನ್ ಗ್ಯಾರಂಟಿಗೂ ವ್ಯತ್ಯಾಸ ಇದೆ. ಇವರು ರಾಜ್ಯವನ್ನ ಲೂಟಿ ಹೊಡೆದು ರಾಜ್ಯವನ್ನ ದಿವಾಳಿ ಮಾಡಿ ಓಟ್ ತಗೋಬೇಕು ಅಂತ ಅಲ್ರಿ ಅಪ್ಪ. ಇಷ್ಟು ಹೆಸರಿಗೆ ಸರ್ಕಾರ ನಾವು ಯಾವತ್ತೂ ನೋಡಿದ್ರಕ್ಕಿಲ್ಲ. ಕಾಂಗ್ರೆಸ್ನವರು ತುಂಬಾ ಮಂದಿ ಮುಖ್ಯಮಂತ್ರಿಗಳನ್ನು ನೋಡಿದೀವಿ, ಜನತಾದಳ ಸರ್ಕಾರ ನೋಡಿದೀವಿ. ವಿರೋಧಿಗಳ ಬಗ್ಗೆ ಶೋಭಾ ಪರೋಕ್ಷವಾಗಿ ಅಸಮಾಧಾನಗೊಂಡಿದ್ದಾರೆ. ವಿರೋಧಿಗಳು ಅಂದ್ರೆ ಯಾರು? ಕಾಂಗ್ರೆಸ್ JDSನವ್ರ ಬಗ್ಗೆ ಅಂತನಾ? ಅಲ್ಲ, BJPಯಲ್ಲಿರುವಂತ ಶೋಭಾ ಕರಂದ್ಲಾಜೆ ಅವರ ವಿರೋಧಿಗಳ ಬಗ್ಗೆ ಪರೋಕ್ಷವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ತೇಜೋವಧೆ ಮಾಡಿ ಟಿಕೆಟ್ ಕೇಳುವಂಥದ್ದು ಸರಿಯಲ್ಲ, ಟಿಕೆಟ್ ಕೇಳುವಂಥದ್ದು ತಪ್ಪಲ್ಲ, ಆದರೆ ಟಿಕೆಟ್ ಕೇಳೋದಕ್ಕೆ ರೀತಿ ನೀತಿ ಇದೆ. ನಾನು ಅಭಿವೃದ್ಧಿ ವಿಚಾರ ಮುಂದಿಟ್ಕೊಂಡು ಚುನಾವಣೆಯನ್ನು ಎದುರಿಸ್ತೇನೆ. ನನ್ನ ವಿರುದ್ಧದ ಅಭಿಯಾನಕ್ಕೆ ಯಾರೋ ಸ್ಪಾನ್ಸರ್ ಮಾಡಿದ್ದಾರೆ, ನನ್ನ ವಿರೋಧ ಮಾಡುವಂಥವರಿಗೆ ಆಹ್ವಾನ ನೀಡ್ತೇನೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಸವಾಲನ್ನ ಹಾಕಿದ್ದಾರೆ. ಶೋಭಾ ಕರಂದ್ಲಾಜೆ ಹಠಾವೋ, CT ರವಿ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂಥ ಅಭಿಯಾನ ನಡೀತಾ ಇತ್ತಲ್ಲ, ಅದಕ್ಕೆ ಟಕ್ಕರನ್ನ ಕೊಟ್ಟಿದ್ದಾರೆ.
ಒಂದು ವಿಧಾನಸಭಾ, ಒಂದು ಲೋಕಸಭಾ ಅಥವಾ ಒಂದು ಪುರಸಭೆಗೆ, ಒಂದು ವಾರ್ಡಿಗೆ, ಒಂದು ಕ್ಷೇತ್ರಕ್ಕೆ ಹಲವಾರು ಅಭ್ಯರ್ಥಿಗಳು ಇರ್ತಾರೆ. ಟಿಕೆಟ್ ಕೇಳೋದಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಇದು ಪ್ರಜಾಪ್ರಭುತ್ವ. ಅದಕ್ಕಾಗಿ ಟಿಕೆಟ್ ಕೇಳೋದಕ್ಕೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಕೂಡ ಅಧಿಕಾರ ಇದೆ, ಕೇಳಬೇಕು. ಆದ್ರೆ ಟಿಕೆಟ್ ಕೇಳುವಾಗ ಇನ್ನೊಬ್ಬರಿಗೆ ತೇಜೋವಧೆ ಮಾಡಿ, ಇನ್ನೊಬ್ಬರಿಗೆ ಅಪಮಾನ ಮಾಡಿ, ಅನವಶ್ಯಕ ಅಪಪ್ರಚಾರಗಳನ್ನ ಮಾಡಿ ಕೇಳುವಂಥದ್ದು ಅದು ಅವರವರ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿರುವಂಥದ್ದು. ಅವರು ಸಚಿವರನ್ನ ಚುನಾವಣೆಗೆ ನಿಲ್ಲಿಸುವಂತದ್ರ ಬಗ್ಗೆ ಪಕ್ಷ ತೀರ್ಮಾನ ಮಾಡುತ್ತೆ. ಪಕ್ಷ ತೀರ್ಮಾನ ಮಾಡಿದ್ರೆ ನಾನು ಎಂಪಿ ಚುನಾವಣೆಗೆ ನಿಲ್ತೇನೆ. ಕಲಬುರಗಿಯಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಚುನಾವಣೆ ನಿಲ್ಲುವಂತ ವಿಚಾರ. ಖರ್ಗೆ ಅವರು ಚುನಾವಣೆ ಬಗ್ಗೆ ಪಕ್ಷ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ರು. ಖರ್ಗೆ ಚುನಾವಣೆಗೆ ನಿಲ್ಲಬೇಕು ಅನ್ನೋದು ಕಲಬುರಗಿ ಜನರ ಒತ್ತಾಸೆ ಅಂತ ಕೂಡ ಹೇಳಿದ್ದಾರೆ. ಎಂಬಿ ಪಾಟೀಲ್ ಅವರು ಸಚಿವರು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಲೋಕಸಭೆಗೆ ಅನ್ನುವಂಥದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು. ನಿಲ್ಲಿ ಅಂದ್ರೆ ನಿಲ್ತೀವಿ ಅಂತ ಹೇಳಿದ್ದಾರೆ. ಈ ಹಿಂದೆ ಒಂದ್ಸಲಿ ಸಂಸದರು ಕೂಡ ಆಗಿದ್ರು ಎಂಬಿ ಪಾಟೀಲ್. ಸ್ಪರ್ಧೆ ಮಾಡಬೇಕು, ಸಚಿವರು ಸ್ಪರ್ಧೆ ಮಾಡಬೇಕು, ಶಾಸಕರು ಸ್ಪರ್ಧೆ ಮಾಡಬೇಕು, ಇನ್ಯಾರೋ ಸ್ಪರ್ಧೆ ಮಾಡಿದ ಎಲ್ಲವನ್ನು ಕೂಡ ಪಕ್ಷ ತೀರ್ಮಾನ ಮಾಡ್ತದೆ. ಪಕ್ಷ ತೀರ್ಮಾನ ಸ್ವಾಭಾವಿಕ ಎಲ್ಲರೂ ಸ್ಪರ್ಧೆ ಮಾಡ್ತಾರೆ. ಅದು ಪಕ್ಷ ನಿರ್ಧಾರ ಮಾಡ್ತದೆ. ಯಾಕಂದರೆ ಈಗ ಖರ್ಗೆ ಸಾಹೇಬರು ನಿಲ್ಲಬೇಕು ಅಂತೇಳಿ ಜನರ ಒಂದು ಒತ್ತಾಸೆ ಕಲಬುರಗಿಯಲ್ಲಿ ಭಾಳ ಇದೆ. ನೋವು ಕೂಡ ಅಷ್ಟೇ ಆಗಿದೆ. ಹಾಸಲ ಅವ್ರ ಮೇಲೆ ಆಗಿದಂಥ ಇದ್ರ ಮೇಲೆ ನೋವು ಕೂಡ ಇದೆ. ಅವ್ರು ನಿಲ್ಲಬೇಕು ಅಂತೇಳಿ ಜನರ ಒತ್ತಾಯ ಇದೆ. ಅದಕ್ಕೊಂದು ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರಿಂದ ಎಲ್ಲ ಕಡೆಯೂ ಚುನಾವಣಾ ಪ್ರಚಾರಕ್ಕೂ ಕೂಡ ಹೋಗಬೇಕಾಗ್ತದೆ. ಹೀಗಾಗಿ ಪಕ್ಷ ತೀರ್ಮಾನ ಮಾಡ್ತದೆ ಯಾವುದು ಅವರು ಚುನಾವಣೆಗೆ ನಿಲ್ಲಬೇಕು ಅಥವಾ ಅವರು ರಾಷ್ಟ್ರಮಟ್ಟ. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ 400 ಸೀಟ್ ಗೆಲ್ಲುತ್ತೇವೆ ಎಂಬ ವಿಚಾರಕ್ಕೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ 400 ಅಂತಿದೆಯಲ್ಲ, 400 ಸೀಟ್ ಗೆಲ್ಲೋದು ಮೋದಿ ಕೈಯಲ್ಲಿಲ್ಲ, ಎಂಬಿ ಪಾಟೀಲ್ ಕೈಲೂ ಕೂಡ ಇಲ್ಲ. ಅದು ಜನರ ಕೈಯಲ್ಲಿದೆ. ಯಾರು ಎಷ್ಟು ಸೀಟ್ ಗೆಲ್ತಾರೆ ಅನ್ನೋದನ್ನ ಮತದಾರರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದು ಯಾರ ಕೈಗಿರ್ತದೆ ನೋಡಿ, ಯಾರ ಕೈಗೆ 400 ಇವ್ರ ಕೈ ಯಾರ ಕೈಗಿರೋದಿಲ್ಲ. ಅದು ಮೋದಿಯವ್ರ ಕೈಗಿಲ್ಲ, ರಾಹುಲ್ ಗಾಂಧಿಯವ್ರ ಕೈಗಿಲ್ಲ, ಎಂಬಿ ಪಾಟೀಲ್ ಕೈಗಿಲ್ಲ, ನಮ್ಮ ಅಜಯ್ ಧರ್ಮಸಿಂಗ್ ಅವ್ರ ಕೈಗಿಲ್ಲ. ಜನರ ಕೈಗಿರ್ತದೆ. 400 ಮಾಡ್ಬೋದು, 4 ಮಾಡ್ಬೋದು. ಅದು ಯಾರ ಕೈಗಿರ್ತದೆ? ಮತದಾರ ಕೈಗಿರ್ತದೆ. ಜನರು ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನ ಇವತ್ತು ದಿವಸ ನಾವು ಗೌರವಿಸಬೇಕಾಗ್ತದೆ. ಅವಾಗ ನೋಡೋಣ. ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಘೋಷಣೆಯನ್ನ ಕೂಗಲಾಗಿದೆ. ಶಿವಮೊಗ್ಗದ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಗ್ಯಾರಂಟಿ ಫಲಾನುಭವಿಗಳ ನಡೀತಾ ಇರುವಂತಹ ಕಾರ್ಯಕ್ರಮ ಇದು. ಡಿಕೆಶಿಗೆ ಸಾಥ್ ಕೊಟ್ಟಿದ್ದಾರೆ ಶಿವಮೊಗ್ಗದ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆಯನ್ನ ಕೂಗಲಾಗಿದೆ. ಅದೇ ಮುಖ್ಯಮಂತ್ರಿಗಳಿರಲಿಲ್ಲ, ಉಪಮುಖ್ಯಮಂತ್ರಿಗಳಿದ್ರು. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆಗಳನ್ನ ಕೂಗಲಾಗಿದೆ. ಮತ್ತಷ್ಟು ಸುದ್ದಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಡಾಕ್ಟರ್ ರವಿ ಎನ್ ಪುಸ್ತಕ ರಚಿಸಿದ್ದು ಗೋ ಉತ್ಪನ್ನಗಳ ಬಹುಮುಖಿ ಆರೋಗ್ಯಕಾರಕ ಅಂಶಗಳ ಕುರಿತು ಅರಿವು ಮೂಡಿಸುವ ಪ್ರಯತ್ನ ಇದಾಗಿದೆ. ಅನ್ಯ ಕೋಮಿನ ಯುವಕನಿಂದ ಆಕ್ಷೇಪಾರ್ಹ ಪದಬಳಕೆ ಹಿನ್ನೆಲೆಯಲ್ಲಿ ಮೈಸೂರು ಅಯೋಧ್ಯೆ ಧಾಮ ಟ್ರೈನ್ 2 ಗಂಟೆಗಳ ಕಾಲ ಸ್ಥಗಿತಗೊಂಡಿದ್ದ ಘಟನೆ ವಿಜಯನಗರ ಜಿಲ್ಲೆ ಹೊಸಪೇಟೆಯ ರೈಲ್ವೆ ನಿಲ್ದಾಣದಲ್ಲಿ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಹಿಂದೂ ಪರ ಸಂಘಟನೆಗಳು, ಎಸ್ಪಿ ಶ್ರೀ ಹರಿಬಾಬು ಬಿಎಲ್ ಪೊಲೀಸರ ತಂಡ ಆಗಮಿಸಿ ಪರಿಶೀಲನೆ ಮಾಡಿತು. ಓರ್ವನನ್ನ ವಶಕ್ಕೆ ಪಡೆದು ಎಫ್ಐಆರ್ ದಾಖಲು ಮಾಡಲಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ದೂರು ನೀಡಿದೆ ವಿಎಚ್ಪಿ ಕಾರ್ಯದರ್ಶಿ ಶರಣ್ ಪಂಪ್ವೇಲ್. ಈ ವಿಚಾರಕ್ಕೆ ಕುರಿತು ಮಾತನಾಡಿ, ಅಧಿವೇಶನ ಸಂದರ್ಭದಲ್ಲಿ ಅಶೋಕ್ ಅವರು ಮಂಗಳೂರಿನ ಶಿಕ್ಷಕಿ ರಾಮನ ಬಗ್ಗೆ ಅವಹೇಳನವಾಗಿ ಹೇಳಿದರು. ಈ ವಿಚಾರವಾಗಿ ಅಶೋಕ್ ಮಾತನಾಡುತ್ತಾ, ನಾನು ಗೃಹ ಸಚಿವ ಆಗಿದ್ದಾಗ ಪಬ್ನಲ್ಲಿ ಗಲಾಟೆ ಆಗಿತ್ತು, ಹಿಂದೂ ಸಂಘಟನೆ ಮೇಲೆ ಗೂಂಡಾ ಕಾಯ್ದೆ ಹಾಕಿದ್ದೆ ಅಂತ ಹೇಳಿದ್ದಾರೆ. ಈ ಹೇಳಿಕೆಯನ್ನು ವಿಎಚ್ಪಿ ಬಲವಾಗಿ ಖಂಡಿಸುತ್ತೆ ಅಂತ ಹೇಳಿದ್ದಾರೆ. ಪಕ್ಷದ ಅಧ್ಯಕ್ಷರಿಗೆ ದೂರು ನೀಡಿದ ಬೆನ್ನಲ್ಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಕ್ಷಮೆ ಯಾಚಿಸಿ ವಿವಾದವನ್ನು ಸುಖಾಂತ್ಯಗೊಳಿಸಿದ್ದಾರೆ.
ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರದಲ್ಲಿ ನಗರಸಭೆ ಕಚೇರಿ ನಿರ್ಮಾಣಕ್ಕೆ ಅನುದಾನಕ್ಕೆ ಸಿಎಂಗೆ ಮನವಿ ಮಾಡಲಾಗಿದೆ. 12 ಕೋಟಿ ಅನುದಾನ ಬಿಡುಗಡೆ ಮಾಡುವಂತೆ ಸಿಎಂ ಸಿದ್ದರಾಮಯ್ಯ ನಗರಾಭಿವೃದ್ಧಿ ಇಲಾಖೆಗೆ ಶಿಫಾರಸು ಮಾಡಿದ್ದು, ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಮನವಿಗೆ ಸಿಎಂ ಸಿದ್ದರಾಮಯ್ಯ ಸ್ಪಂದಿಸಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ Z+ ಭದ್ರತೆ ನೀಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಖರ್ಗೆ ಅವರಿಗೆ ಜೀವ ಬೆದರಿಕೆ ಇರುವ ಬಗ್ಗೆ ಕೇಂದ್ರ ಗುಪ್ತಚರ ಇಲಾಖೆ ಮಾಹಿತಿ ಇರುವ ಕಾರಣಕ್ಕೆ ಭದ್ರತೆ ಹೆಚ್ಚಳ ಮಾಡುವುದಕ್ಕೆ ಕೇಂದ್ರ ಗೃಹ ಇಲಾಖೆ ನಿರ್ಧಾರ ಮಾಡಿದೆಯಂತೆ. ಹಾವೇರಿಯ ಶಿಗ್ಗಾವಿಯ ಪುರಸಭೆಯ ಕೇಸ್ ವರ್ಕರ್ 8,000 ಲಂಚ ಪಡಿತಾ ಇದ್ದ ವೇಳೆ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಶಿಗ್ಗಾವಿ ಪುರಸಭೆಯ ಕೇಸ್ ವರ್ಕರ್ ಸತೀಶ್ ತಳವಾಳ 1983ರಿಂದ 2000 ಇಸ್ವಿವರೆಗೆ ಆಸ್ತಿ ದಾಖಲೆ ನೀಡೋದಕ್ಕೆ 10,000 ರೂಪಾಯಿಗೆ ಲಂಚದ ಬೇಡಿಕೆ ಇಟ್ಟಿದ್ರು. ಅಬ್ದುಲ್ ರಶೀದ್ ಅನ್ನೋರಿಂದ 8,000 ರೂಪಾಯಿ ಹಣ ಪಡಿತಾ ಇದ್ದ ವೇಳೆ ಕೇಸ್ ವರ್ಕರ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಅಕ್ರಮ ಮರಳು ಸಾಗಣೆ ಮಾಡ್ತಾ ಇದ್ದ ಟಿಪ್ಪರ್ಗೆ ಓರ್ವ ಬಲಿಯಾಗಿರುವ ಘಟನೆ ಯಾದಗಿರಿಯ ಸುರಪುರ ತಾಲೂಕಿನ ಕೆಂಭಾವಿ ಪಟ್ಟಣದ ಹೊರವಲಯದಲ್ಲಿ ನಡೆದಿದೆ. ಅಕ್ರಮ ಮರಳು ಸಾಗಾಣಿಕೆಗೆ ಬಂದಿದ್ದಂತಹ ಟಿಪ್ಪರ್ ಚಾಲಕ ಇಂಡಿಕೇಟರ್ ಹಾಕದೆ ರಸ್ತೆ ಬದಿ ನಿಲ್ಲಿಸಿದ್ದ. ಆಗ ಟಿಪ್ಪರ್ಗೆ ಬೈಕ್ ಡಿಕ್ಕಿ ಹೊಡೆದಿದ್ದು, ಡಿಕ್ಕಿ ರಭಸಕ್ಕೆ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಘಟನೆ ಸಂಬಂಧ ಕೆಂಭಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಗೋಣಿಬೀಡು ಸಮೀಪದ ಕಮ್ಮರಗೋಡು ಗ್ರಾಮದ ಬಳಿಯಲ್ಲಿ ಕಾಡಾನೆಗಳ ಕಾಟ ಜೋರಾಗಿದೆ. ರಾತ್ರಿ ಗುಂಪಾಗಿ ಬಂದು ಬೀಟಮ್ಮ ಗ್ಯಾಂಗ್ ಓಡಾಡಿವೆ. ಬೀಟಮ್ಮ ಗ್ಯಾಂಗ್ ಉಪಟಳಕ್ಕೆ ಲಕ್ಷಾಂತರ ಮೌಲ್ಯದ ಕಾಫಿ, ಅಡಿಕೆ, ಬಾಳೆ ನಾಶವಾಗಿದೆ. 29 ಕಾಡಾನೆಗಳ ಜೊತೆ ಚಿಕ್ಕಮಗಳೂರಿಗೆ ಆಗಮಿಸಿದೆ ಬೀಟಮ್ಮ ಗ್ಯಾಂಗ್. ರಾಜ್ಯ ಗಡಿ ಆನೇಕಲ್ನ ಕಾಡಂಚಿನ ಗ್ರಾಮಗಳಲ್ಲಿ ಕಾಡಾನೆಗಳ ಕಾಟ ಮುಂದುವರೆದಿದೆ. ಬೆಳೆ ಹಾನಿಯ ಜೊತೆಗೆ ಪ್ರಾಣ ಭಯದಲ್ಲಿ ಗ್ರಾಮಸ್ಥರಿದ್ದಾರೆ. ತಮಿಳುನಾಡಿನ ಪೊದ್ದೂರು, ರಾಮಾಪುರಂ, ನಾಯಕನಪಲ್ಲಿ ಭಾಗದಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿದ್ದು, ಓಡಿಸಲು ಅರಣ್ಯ ಇಲಾಖೆ ಕಾರ್ಯಾಚರಣೆ. ಸಚಿನ್ ತೆಂಡೂಲ್ಕರ್ ಕಾಶ್ಮೀರ ಪ್ರವಾಸದ ವೇಳೆ ಪ್ಯಾರಾ ಕ್ರಿಕೆಟಿಗ ಅಮೀರ್ ಹುಸೇನ್ ಅವರನ್ನ ಭೇಟಿ ಮಾಡಿದ್ರು. ಈ ವೇಳೆ ಅವರೊಂದಿಗೆ ಕಾಲವನ್ನ ಕಳೆದರು. ಬಳಿಕ ಅವರಿಗೆ ಬ್ಯಾಟ್ ಉಡುಗೊರೆ ನೀಡುವ ಮೂಲಕ ಸ್ಫೂರ್ತಿಯನ್ನ ತುಂಬಿದ್ರು. ಅಮೀರ್ ಅಸಾಧ್ಯವಾದದನ್ನ ಸಾಧ್ಯವಾಗಿಸಿದ್ದಾರೆ. ಅಮೀರ್ ನಿಜವಾದ ಹೀರೋ, ಸ್ಫೂರ್ತಿದಾಯಕವಾಗಿರಿ, ನಿಮ್ಮನ್ನ ಭೇಟಿಯಾಗಿದ್ದು ಸಂತೋಷವಾಯಿತು ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. The real hero, keep inspiring. Real hero. So proud. इसे आप बिल्कुल. Oh. ಇವತ್ತಿನ ಮಧ್ಯಾಹ್ನ ಅಗ್ರವಾರ್ತೆ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.